ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಸ್ಮಾಲ್ ಚೇಂಜ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತಂದರೆ ಒಂದು ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬನ್ನು ಬಳಸಿ ಎರಡು ಅಥವಾ ಹೆಚ್ಚು ವ್ಯಕ್ತಿ ಅಥವಾ ವಸ್ತುಗಳ ನಡುವಿನ ಹೋಲಿಕೆ ಕಂಪ್ಯಾರಿಸನ್ ಮಾಡೋದನ್ನು ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ. ಸೊ ಮುಖ್ಯವಾಗಿ 3 ಟೈಪ್ಸ್ ಅನ್ನು ನಾವು ನೋಡ್ತೀವಿ, 3 ರೀತಿಯ ವಿಧಗಳನ್ನು. ಸೊ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ನೋಡ್ತೀವಿ. ಸೊ ಮೊದಲನೇದಾಗಿ ಪಾಸಿಟಿವ್ ಡಿಗ್ರಿ ಅಂತ ಕರಿತೀವಿ, ಇದಕ್ಕೆ ಸಾಮಾನ್ಯ ಸ್ಥಿತಿ ಅಂತ ಹೇಳ್ತಾರೆ. ಹಾಗೆ ಎರಡನೇದಾಗಿ ಕಂಪ್ಯಾರಿಟಿವ್ ಡಿಗ್ರಿ. ಸೊ ಕಂಪ್ಯಾರಿಟಿವ್ ಡಿಗ್ರಿ ಅಂದರೆ ಹೋಲಿಕೆ ಸ್ಥಿತಿ ಅಂತ ಹೇಳಿ ಕರಿತೀವಿ. ಮೂರನೇದಾಗಿ ಸೂಪರ್ಲೆಟಿವ್ ಡಿಗ್ರಿ ಅಂತಂದ್ರೆ ಅತ್ಯುತ್ತಮ ಸ್ಥಿತಿ ಅಂತ ಹೇಳಿ. ಸೊ ಇವಾಗ ನಾವು ಒಂದೊಂದಾಗಿ ಡಿಟೇಲ್ ಆಗಿ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿರ್ತಕ್ಕಂಥದ್ದು ಪಾಸಿಟಿವ್ ಡಿಗ್ರಿ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಮಾಹಿತಿಯನ್ನು. ಸೊ ಪಾಸಿಟಿವ್ ಡಿಗ್ರಿ ಅಂದರೆ ಸಾಮಾನ್ಯ ಸ್ಥಿತಿ. ಇಟ್ ಈಸ್ ದ ಸಿಂಪಲ್ ಫಾರ್ಮ್. ಇದೊಂದು ಸಿಂಪಲ್ ಫಾರ್ಮ್ನಲ್ಲಿ ಇರ್ತದೆ, ಅಡ್ಜೆಕ್ಟಿವ್ ಸಿಂಪಲ್ ಫಾರ್ಮ್ನಲ್ಲಿ ಇರ್ತದೆ ಅಂತ ಹೇಳ್ಬೋದು. ಇಟ್ ಡಸ್ ನಾಟ್ ಕಂಪೇರ್, ಇಲ್ಲಿ ಯಾವುದೇ ರೀತಿಯ ಕಂಪೇರ್ ಇರೋದಿಲ್ಲ. ಸೊ ಪಾಸಿಟಿವ್ ಡಿಗ್ರಿ ಅಂದರೆ ಅಡ್ಜೆಕ್ಟಿವ್ನ ಮೂಲ ರೂಪ. ಸೊ ಈ ಅಡ್ಜೆಕ್ಟಿವ್ನ ಮೂಲ ರೂಪ ಬೇಸ್ ಫಾರ್ಮ್ ಇಲ್ಲಿ ಇರ್ತದೆ. ಇಲ್ಲಿ ಪಾಸಿಟಿವ್ ಡಿಗ್ರಿ ಒಳಗೆ ಅಡ್ಜೆಕ್ಟಿವ್ ಬೇಸ್ ಫಾರ್ಮಲ್ಲೇ ಇರ್ತದೆ. ಸೊ ಇದರಲ್ಲಿ ಯಾವುದೇ ರೀತಿಯ ಹೋಲಿಕೆಯಲ್ಲಿ ಇರೋದಿಲ್ಲ ಅನ್ನುವಂಥದ್ದು ಇಂಪಾರ್ಟೆಂಟ್. ಇದರ ಸೂತ್ರ ನೋಡಿದ್ರೆ, ಫಾರ್ಮುಲಾ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಸ್ಟ್ರಕ್ಚರ್ ನೋಡ್ರಿ ಹೆಂಗಿರ್ತದೆ. ಸಬ್ಜೆಕ್ಟ್ ಇರ್ತದೆ, ವರ್ಬ್ ಇರ್ತದೆ. ಸೊ ಆ್ಯಸ್ ಬಂದು, ಸೊ ಅದ್ರ ಮಧ್ಯದಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಅಡ್ಜೆಕ್ಟಿವ್ ಬೇಸ್ ಫಾರ್ಮಲ್ಲಿ ಬಂದಿರ್ತದೆ, ಆಮೇಲೆ ಅಬ್ಜೆಕ್ಟ್ ಇರ್ತದೆ. ಸೊ ಈ ರೀತಿಯಾಗಿ ಆ್ಯಸ್ ಬಂದು ಅಡ್ಜೆಕ್ಟಿವ್ ಬೇಸ್ ಫಾರ್ಮಲ್ಲಿ ಇದ್ರೆ ಸೊ ನೀವು ತಿಳ್ಕೊಂಬಿಡ್ರಿ ಅದೇನಾಗಿರ್ತದಪ್ಪ ಅಂತಂದ್ರೆ ಪಾಸಿಟಿವ್ ಡಿಗ್ರಿ ಆಗಿರ್ತದ. ಏನಾಗ್ತದ, ಅಡ್ಜೆಕ್ಟಿವ್ ಯಾವ ರೀತಿಯಾಗಿ ಪಾಸಿಟಿವ್ ಅಲ್ಲಿ ಈಗ ಟಾಲ್ ಅಂತ ಇತ್ತು ಅಂತ ತಿಳ್ಕೊಳ್ರಿ. ಸೊ ಅದು ಕಂಪ್ಯಾರಿಟಿವ್ ಅಲ್ಲಿ ಟಾಲರ್ ಆಗ್ತದೆ. ಅದೇನಾಗ್ತದೆ ನೆಕ್ಸ್ಟ್ ಸೂಪರ್ಲೇಟಿವ್ನಲ್ಲಿ ಟಾಲೆಸ್ಟ್ ಅಂತ ಆಗ್ತದೆ. ಸೊ ಅಡ್ಜೆಕ್ಟಿವ್ ಟಾಲ್ ಅನ್ನುವಂಥದ್ದು ಅಂದರೆ ಬೇಸ್ ಫಾರ್ಮಲ್ಲಿ ಇತ್ತು ಅಂತಂದ್ರೆ ಅದೇನಾಗ್ತದೆ ಅಂತಂದ್ರೆ ಪಾಸಿಟಿವ್ ಡಿಗ್ರಿಯಲ್ಲಿ ಇರ್ತದೆ ಅಂತ ತಿಳ್ಕೊಂಬಿಡ್ರಿ. ಸೊ ಇಲ್ಲಿ ನೋಡ್ರಿ ಫಾರ್ಮುಲಾ ಏನು ಕೇಳ್ತದ, ಸಬ್ಜೆಕ್ಟ್ ಕೇಳ್ತದೆ. ಇಲ್ಲಿ ರಾಮ್ ಅನ್ನುವಂಥ ಸಬ್ಜೆಕ್ಟ್ ಅದ. ಅದಾದ್ಮೇಲೆ ವರ್ಬ್ ಕೇಳ್ತದ, ವರ್ಬ್ ಈಸ್ ಇದೆ. ನೆಕ್ಸ್ಟ್ ಆಸ್ ಕೇಳ್ತದ, ಆಸ್ ಬಂದು ಮಧ್ಯ ಅಡ್ಜೆಕ್ಟಿವ್ ಬಂದಿರ್ಬೇಕು. ನೋಡ್ರಿ ಇಲ್ಲಿ ಆಸ್ ಅದ, ಇಲ್ಲಿ ಆಸ್ ಅದ, ಮಧ್ಯದಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಟಾಲ್ ಅನ್ನುವಂಥ ಅಡ್ಜೆಕ್ಟಿವ್ ಬಂದಿದೆ. ನೆಕ್ಸ್ಟ್ ಅಬ್ಜೆಕ್ಟ್ ಶ್ಯಾಮ್ ಇದೆ. ಸೊ ಪರ್ಫೆಕ್ಟ್ ಆಗಿ ಸೂತ್ರದ ಪ್ರಕಾರ ಈ ವಾಕ್ಯ ಫಿಟ್ ಆಗಿದೆ. ಸೊ ರಾಮ್ ಈಸ್ ಆಸ್ ಟಾಲ್ ಆಸ್ ಶ್ಯಾಮ್ ಅಂದರೆ ರಾಮನು ಶ್ಯಾಮನಷ್ಟೇ ಎತ್ತರವಾಗಿದ್ದಾನೆ ಅಂತ ಮೀನಿಂಗ್ ಕೊಡ್ತದೆ. ರಾಮನು ಶ್ಯಾಮನಷ್ಟೇ ಎತ್ತರವಾಗಿದ್ದಾನೆ ಅನ್ನುವಂಥ ಮೀನಿಂಗನ್ನು ಕೊಡ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಂಪ್ಯಾರಿಟಿವ್ ಡಿಗ್ರಿ. ಇದನ್ನು ನಾವು ಹೋಲಿಕೆ ಸ್ಥಿತಿ ಅಂತ ಕರಿತೀವಿ. ಹೋಲಿಕೆ ಸ್ಥಿತಿ ನೋಡ್ರಿ, ಯೂಸ್ ಟು ಕಂಪೇರ್. ಇದನ್ನು ನಾವು ಕಂಪೇರ್ ಮಾಡಲಿಕ್ಕೆ 2 ಪರ್ಸನ್ಸ್ ಆರ್ 2 ಥಿಂಗ್ಸ್ ಅಂದರೆ 2 ವ್ಯಕ್ತಿಗಳು, ಇದು ಇಬ್ಬರ ವ್ಯಕ್ತಿಗಳ ಅಥವಾ 2 ವಸ್ತುಗಳ ನಡುವೆ ಹೋಲಿಕೆ ಮಾಡಲು ಇದನ್ನು ನಾವು ಬಳಸ್ತೀವಿ. ಸೊ ಕಂಪ್ಯಾರಿಟಿವ್ ಡಿಗ್ರಿಯನ್ನು ಹೋಲಿಕೆ ಸ್ಥಿತಿ ಅಂತ ಕರಿತೀವಿ. ಹೀಗಾಗಿ ಇದರ ಒಂದು ಕಂಪ್ಯಾರಿಟಿವ್ ಡಿಗ್ರಿಯ ಸೂತ್ರ ಫಾರ್ಮುಲಾ ನೋಡ್ರಿ. ಫಸ್ಟು ಸಬ್ಜೆಕ್ಟ್ ಇರ್ತದೆ, ವರ್ಬ್ ಇರ್ತದೆ, ಅಡ್ಜೆಕ್ಟಿವ್ ಬರ್ತದೆ, ಬರ್ತದೆ ಅದಕ್ಕೆ. ಸೊ 1 ಸಿಲಾಬಲ್ ಅಂದರೆ 2 ಸಿಲಾಬಲ್ಗಿಂತ ಕಡಿಮೆ ಇತ್ತು ಅಂದ್ರೆ ಅದು ಕಂಪ್ಯಾರಿಟಿವ್ನಲ್ಲಿ ಅದಕ್ಕೆ ಹಚ್ತೀವಿ. ಒಂದು ವೇಳೆ ಜಾಸ್ತಿ ಇತ್ತು ಅಂದ್ರೆ 3 ಅಂತ ಹಚ್ತೀವಿ. ಸೊ ಅದಾದಮೇಲೆ ಧ್ಯಾನ್ ಬರ್ತದೆ, ಅದಾದಮೇಲೆ ಅಬ್ಜೆಕ್ಟ್ ಬರ್ತದೆ. ಸೊ ಇದು ಫಸ್ಟ್ ಒಂದು ಸ್ಟೆಪ್ ಅಂದ್ಕೊಳ್ರಿ ಸೂತ್ರ. ಸೊ ಎರಡನೇ ಸ್ಟೆಪ್ನಲ್ಲಿ ಈ ರೀತಿಯೂ ಬರ್ತದೆ. ಸಬ್ಜೆಕ್ಟ್ ಬಂದು ವರ್ಬ್ ಬಂದು ಸೊ ಮೋರ್ ಬರ್ತದೆ, ಅದಾದಮೇಲೆ ಅಡ್ಜೆಕ್ಟಿವ್ ಬರ್ತದೆ, ನೆಕ್ಸ್ಟ್ ಧ್ಯಾನ್ ಬರ್ತದೆ. ಸೊ ಮೋರ್ ಯಾಕೆ ಬರ್ತದೆ ಅಂದರೆ ಸೊ 1 ಸಿಲಾಬಲ್ಗಿಂತ ಹೆಚ್ಚಿರುವಂತಹ ವರ್ಡ್ ಅಡ್ಜೆಕ್ಟಿವ್ ಇತ್ತು ಅಂದ್ರೆ ಅದು. ಸೊ ಹೀಗಾಗಿ ಅದನ್ನು ಏನಂತ ಕರಿತೀವಿ ನಾವಲ್ಲಿ ಮೋರ್ ಅನ್ನುವಂಥದ್ದನ್ನು ಬಳಸ್ತೀವಿ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ. ಸೊ ಅದೇ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಮೋಸ್ಟ್ ಅನ್ನು ಬಳಸ್ತೀವಿ ಅನ್ನುವಂಥದ್ದು ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅರ್ಥ ಆಗ್ತದೆ ನಿಮ್ಗೆ ನೋಡಿದ್ರೆ. ಉದಾಹರಣೆನ ನೋಡ್ರಿ. ಸೊ ಯಾವ ರೀತಿಯಾಗಿ ಫಿಟ್ ಆಗಿದೆ ಅಂತ ಹೇಳಿ. ಸೊ ಇದು 1ನೇ ಫಾರ್ಮುಲಾ ಏನಿದೆ ಅದೇ ರೀತಿಯಲ್ಲಿ ಫಿಟ್ ಆಗಿದೆ. ಸೊ ನೋಡ್ರಿ, ಸಬ್ಜೆಕ್ಟ್ ಕೇಳ್ತದ, ರಾಮ್ ಅನ್ನುವಂಥ ಸಬ್ಜೆಕ್ಟ್ ಅದ. ಅದಾದಮೇಲೆ ವರ್ಬ್ ಕೇಳ್ತದ, ಫಾರ್ಮುಲಾ ಈಸ್ ಅನ್ನುವಂಥ ವರ್ಬ್ ಇದೆ. ಸೊ ನೆಕ್ಸ್ಟ್ ಅಡ್ಜೆಕ್ಟಿವ್ ಕೇಳ್ತದ, ಟಾಲ್ ಅಂತ ಅಡ್ಜೆಕ್ಟಿವ್ ಇದೆ, ಅದಕ್ಕೆ ಹಚ್ಚಬೇಕು ಅಂತ ಹೇಳ್ತದ. ಸೊ ಅನ್ನು ಹಚ್ಚಲಾಗಿದೆ. ಈ ರೀತಿಯಾಗಿ ಟಾಲರ್ ಅಂತ ಹೇಳಿ, ಇದು ಬೇಸ್ ಫಾರ್ಮ್ ಟಾಲ್, ಅದಕ್ಕೆ ಹಚ್ಚಿದ್ರೆ ಕಂಪ್ಯಾರಿಟಿವ್ ಟಾಲರ್.
ನೆಕ್ಸ್ಟು ದೆನ್ ಕೇಳ್ತದೆ ಫಾರ್ಮುಲಾ, ಸೊ ದೆನ್ ಇದೆ. ಅದಾದ ನಂತರ ಆಬ್ಜೆಕ್ಟ್ ಶ್ಯಾಮ್ ಇದೆ. ಓಕೆ, ಈ ರೀತಿಯಾಗಿ ರಾಮ್ ಈಸ್ ಟಾಲರ್ ದೆನ್ ಶ್ಯಾಮ್, ರಾಮನು ಶ್ಯಾಮನಿಗಿಂತ ಸೊ ಎತ್ತರವಾಗಿದ್ದಾನೆ. ಓಕೆ, ಅರ್ಥ ಆಯ್ತಾ? ಈ ರೀತಿಯಾಗಿರ್ತಕ್ಕಂಥ ಮೀನಿಂಗ್ ಕೊಡ್ತದೆ. ಸೊ ಫಸ್ಟ್ ಫಾರ್ಮುಲಾ ಏನಿದೆ ಇದಕ್ಕೆ ಸರಿಯಾಗಿ ವಾಕ್ಯ ಫಿಟ್ ಆಗಿದೆ, ಸರಿಯಾಗಿ ಅದೇ ರೀತಿಯಲ್ಲಿ ಇದೆ ಅಂತ ಹೇಳ್ಬೋದು. ಬೈ ಚಾನ್ಸ್ ಇಲ್ಲಿ ಅಡ್ಜೆಕ್ಟಿವ್ ಏನಾದರೂ ಒಂದು ಸಿಲಾಬಲ್ಗಿಂತ ಜಾಸ್ತಿ ಇತ್ತು ಅಂದರೆ ಸೊ ನಾವು ಯಾವ ರೀತಿಯಾಗಿ ಮಾಡ್ಬೋದಿತ್ತು ಅಂತಂದರೆ, ಬೈ ಚಾನ್ಸ್ ಹ್ಯಾಂಡ್ಸಮ್ ಅನ್ನುವಂಥದ್ದು ತೆಗೆದುಕೊಂಡ್ರೆ ರಾಮ್ ಈಸ್ ಮೋರ್ ಹ್ಯಾಂಡ್ಸಮ್ ದೆನ್ ಶ್ಯಾಮ್, ಅಂದರೆ ರಾಮನು ಶ್ಯಾಮನಿಗಿಂತ ತುಂಬ ಸುಂದರವಾಗಿದ್ದಾನೆ ಅಂಥೇಳಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದಿತ್ತು. ಸೊ ಈ ರೀತಿಯಾಗಿ ಆ ಸಂದರ್ಭದಲ್ಲಿ ಮೋರ್ ಬಳಸ್ತೀವಿ. ನೆಕ್ಸ್ಟ್ ಸೂಪರ್ಲೆಟಿವ್ ಡಿಗ್ರಿ. ಸೂಪರ್ಲೆಟಿವ್ ಡಿಗ್ರಿ ಅಂದರೆ ಅತ್ಯುತ್ತಮ ಸ್ಥಿತಿ ಅಂತ ಕರಿತೀವಿ. ಅತ್ಯುತ್ತಮ ಸ್ಥಿತಿಯನ್ನು ಹೇಳುವಾಗ ಇದನ್ನು ಬಳಸ್ತೀವಿ. ಯೂಸ್ ಟು ಕಂಪೇರ್ ಮೋರ್ ದೆನ್ 2 persons, ಅಂದರೆ ಎರಡಕ್ಕಿಂತ ಹೆಚ್ಚು ಪರ್ಸನ್ಸ್ ಇರ್ತಾರೆ, ಥಿಂಗ್ಸ್ ಇರ್ತಾರೆ. 3 ಅಥವಾ ಹೆಚ್ಚು ವ್ಯಕ್ತಿ ವಸ್ತುಗಳಲ್ಲಿ ಅತ್ಯುತ್ತಮವನ್ನು ಸೂಚಿಸಲು ಬಳಸ್ತೀವಿ. ಅತಿ ಉತ್ತಮ, ಎಲ್ಲದಕ್ಕಿಂತಲೂ ಅತಿ ಉತ್ತಮ ಹೆಚ್ಚು ಬಳಸಕ್ಕೆ ನಾವು ಸೂಪರ್ಲೆಟಿವ್ ಡಿಗ್ರಿನಲ್ಲಿ ಹೇಳ್ತೀವಿ. ಸೊ ಇದ್ರ ಸೂಪರ್ಲೆಟಿವ್ ಡಿಗ್ರಿ ಒಂದು ಸೂತ್ರ ನೋಡ್ರಿ ಹೆಂಗದ ಸ್ಟ್ರಕ್ಚರು. ಫಸ್ಟು ಸಬ್ಜೆಕ್ಟ್ ಇರ್ತದೆ. ಸೊ ಇದಕ್ಕೂ 2 ಫಾರ್ಮುಲಾ 2 ರೀತಿಯಲ್ಲಿ ಹೇಳಿದ್ನಲ್ಲ. ಸೊ ಫಸ್ಟು ಸಬ್ಜೆಕ್ಟ್ ಇರ್ತದೆ, ವರ್ಬ್ ಇರ್ತದೆ, ಅದಾದಮೇಲೆ ದ ಕಂಪಲ್ಸರಿ. ಇಲ್ಲಿ ವರ್ಬ್ ಆದಮೇಲೆ ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ ಹಿಂದ್ಗಡೆ ದ ಇರ್ತದೆ ಅನ್ನುವಂಥದ್ದು. ಸೊ ದ ಅಡ್ಜೆಕ್ಟಿವ್ಗೆ EST ಹಚ್ಚಿರ್ತಾರೆ. ಸೊ ಇದು ಒಂದು ಸಿಲಾಬಲ್ ವರ್ಡ್ ಇದ್ದಾಗ, ಸೊ ಒಂದಕ್ಕಿಂತ ಅದು ಹೆಚ್ಚಿನ ಸಿಲಾಬಲ್ ವರ್ಡ್ ಇತ್ತು ಅಂತಂದ್ರೆ ಅಲ್ಲಿ ಏನು ಬರ್ತದೆ, ದ ಮೋಸ್ಟ್ ಬಳಸ್ತಾರೆ. ಸೊ ಅಡ್ಜೆಕ್ಟಿವ್ ಮುಂದ್ಗಡೆ ಹಚ್ಚೋದಿಲ್ಲ EST ಅನ್ನು. ಸೊ ಯಾಕಂದ್ರೆ ಮೋಸ್ಟ್ ಬಳಸಿದ್ದಾರೆ ಇಲ್ಲಿ. ಸೊ ಹೀಗಾಗಿ ಏನಾಗ್ತದಪ್ಪ ಅಂದ್ರೆ ಅಡ್ಜೆಕ್ಟಿವ್ನ ಮೂಲ ರೂಪ ಇರ್ತದೆ, ಅದರ ಹಿಂದ್ಗಡೆ ಮೋಸ್ಟ್ ಅನ್ನುವಂಥದ್ದನ್ನು ಬಳಸಲಾಗಿರ್ತದೆ. ಸೊ ನೋಡ್ರಿ ಇಲ್ಲಿರುವಂಥದ್ದು ಎದಕ್ಕೆ ಫಿಟ್ ಆಗ್ತದೆ ಕರೆಕ್ಟಾಗಿ ಅಂತಂದ್ರೆ, ಫಸ್ಟನೇ ಸೂತ್ರಕ್ಕೆ ಈ ವಾಕ್ಯ ಫಿಟ್ ಆಗ್ತದ ನೋಡ್ರಿ, ಸರಿಯಾಗಿ ಫಿಟ್ ಆಗ್ತದೆ ನೋಡ್ರಿ. ಸಬ್ಜೆಕ್ಟ್ ಕೇಳ್ತದೆ, ಇದು ಇಲ್ಲಿ ರಾಮ್ ಅನ್ನುವಂಥ ಸಬ್ಜೆಕ್ಟ್ ಅದ. ಅದಾದಮೇಲೆ ವರ್ಬ್, ಸೊ ವರ್ಬ್ ಇದೆ ಈಸ್ ಅನ್ನುವಂಥದ್ದು, ಮತ್ತು ದ ಇದೆ. ನೆಕ್ಸ್ಟ್ ಅಡ್ಜೆಕ್ಟಿವ್ ಟಾಲ್ ಅನ್ನುವಂಥದ್ದು ಇದೆ. ಆ ಟಾಲ್ಗೆ EST ಪ್ರತ್ಯಯ ಇರಬೇಕು ಸೂಪರ್ಲೆಟಿವ್ ಡಿಗ್ರಿನಲ್ಲಿ. ಸೊ EST ಪ್ರತ್ಯಯವನ್ನು ಹಚ್ಚಲಾಗಿದೆ. ಸೊ ಇದು ಅಡ್ಜೆಕ್ಟಿವ್ ಆದರೆ ಇದಕ್ಕೆ EST ಪ್ರತ್ಯಯ ಹಚ್ಚಲಾಗಿದೆ. ಮುಂದೆ ಆಬ್ಜೆಕ್ಟ್ ಇರ್ತದೆ. ರಾಮ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್, ಅಂದರೆ ರಾಮನು ತರಗತಿಯಲ್ಲಿ ಅತ್ಯಂತ ಎತ್ತರವಾದ ಹುಡುಗ ಅಂತ ಆಗ್ತದೆ. ಸೊ ಅದೇ ನಾವು ಮೋರ್ ದೆನ್ 2 ಸಿಲಾಬಲ್ ಹಿಂಗಿತ್ತಪ್ಪ ಅಂತಂದರೆ ಏನಾಗ್ತದೆ, ಇಲ್ಲಿ ಟಾಲ್ ಹ್ಯಾಂಡ್ಸಮ್ ಇತ್ತಂದರೆ ರಾಮ್ ಈಸ್ ದ ಮೋಸ್ಟ್ ಹ್ಯಾಂಡ್ಸಮ್ ಬಾಯ್ ಇನ್ ದ ಕ್ಲಾಸ್ ಅಂತ ಆಗ್ತಿತ್ತು. ಅಂದರೆ ರಾಮನು ತರಗತಿಯಲ್ಲಿ ಅತ್ಯಂತ ಸುಂದರವಾದ ಹುಡುಗ ಅಂತ ಆಗ್ತಿತ್ತು. ಸೊ ಈ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ರೂಲ್ಸ್ ಫಾರ್ ಫಾರ್ಮಿಂಗ್ ಡಿಗ್ರೀಸ್, ರೂಪಾಂತರ ನಿಯಮಗಳು ಅಂತ ಬರ್ತಾವ. ಸೊ ಹೆಂಗಿರ್ತದ, ಯಾವ ರೀತಿಯಾಗಿ ಅದು ಚೇಂಜ್ ಆಗ್ತದೆ ಅಡ್ಜೆಕ್ಟಿವ್ ನೋಡ್ರಿ. 1 ಸಿಲಾಬಲ್ ಅಡ್ಜೆಕ್ಟಿವ್ಸ್ ಇತ್ತು ಅಂತಂದ್ರೆ, ಅದೇನಾದರೂ 1 ಸಿಲಾಬಲ್ ಅಡ್ಜೆಕ್ಟಿವ್ ಇತ್ತು ಅಂತಂದ್ರೆ ಸೊ ಪಾಸಿಟಿವ್ನಲ್ಲಿ ಟಾಲ್ ಅಂತ ಇರ್ತದೆ ಅಂದ್ಕೊಳ್ರಿ. ಅದೇನಾಗ್ತದೆ, ಕಂಪ್ಯಾರಿಟಿವ್ಗೆ ಹೋಗ್ಬೇಕಾದ್ರೆ ಆ ಸೆಂಟೆನ್ಸ್ನಲ್ಲಿ ನಾವು ಬಳಸಬೇಕಾದ್ರೆ ಟಾಲರ್ ಅಂತ ಚೇಂಜ್ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ ER ಬಂತು. ನೆಕ್ಸ್ಟ್ ಅದು ಸೂಪರ್ಲೆಟಿವ್ಗೆ ಹೋಗ್ಬೇಕಾದ್ರೆ ಏನಾಗ್ತದಪ್ಪ ಅಂತಂದ್ರೆ ಟಾಲೆಸ್ಟ್ ಅಂತ ಆಗ್ತದೆ. ಟಾಲ್ ಜೊತೆಗೆ ಏನು ಸೇರಲಾಗಿದೆ, EST ಏನು ಸೇರಿಸಲಾಗಿದೆ. ಈ ರೀತಿಯಾಗಿ ಅದೇ ಸೇಮ್ ಸ್ಮಾಲ್ ಅನ್ನುವಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಪಾಸಿಟಿವ್ ಡಿಗ್ರಿನಲ್ಲಿ ಸ್ಮಾಲ್ ಇದ್ದರೆ ಸೊ ಅದೇನಾಗ್ತದೆ ಸ್ಮಾಲರ್ ಅಂತ ಚೇಂಜ್ ಆಗ್ತದೆ, ER ಬರ್ತದೆ ಅದ್ರ ಜೊತೆಗೆ. ನೆಕ್ಸ್ಟು ಅದೇನಾಗ್ತದೆ ಸೂಪರ್ಲೆಟಿವ್ ಡಿಗ್ರಿಗೆ EST ಸೇರಿಸ್ಕೊಂಡು ಸ್ಮಾಲೆಸ್ಟ್ ಅಂತ ಆಗ್ತದೆ. ಅಂದರೆ 1 ಸಿಲಾಬಲ್ ಅಡ್ಜೆಕ್ಟಿವ್ಸ್ ಇದ್ದರೆ ಈ ರೀತಿಯಾಗಿ ಪಾಸಿಟಿವಿಂದ ಕಂಪ್ಯಾರಿಟಿವಿಂದ ಸೂಪರ್ಲೆಟಿವ್ಗೆ ಚೇಂಜ್ ಆಗ್ತವಂತ ಹೇಳ್ಬೋದು. ನೆಕ್ಸ್ಟು 2 or more ಸಿಲಾಬಲ್ಸ್ ವರ್ಡ್ ಇದ್ದರೆ ಅವೇನಾಗ್ತಾವಪ್ಪ ಅಂತಂದ್ರೆ ಮೋರ್ ಮತ್ತು ಮೋಸ್ಟನ್ನು ಹಚ್ಕೊಂಡು ಚೇಂಜ್ ಆಗ್ತಾವೆ. ಈಗ ಒಂದನೇದು ನೋಡ್ರಿ, ಬ್ಯೂಟಿಫುಲ್ ಅನ್ನುವಂಥದ್ದು 2ಕ್ಕಿಂತ ಹೆಚ್ಚು ಸಿಲಾಬಲ್ಸ್ಗಳನ್ನು ಹೊಂದಿದೆ ಇದು. ಸೊ ಬ್ಯೂಟಿಫುಲ್ ಅನ್ನುವಂಥ ವರ್ಡ್ ಏನಾಗಿದೆ, ಸೊ ಇದು ಪಾಸಿಟಿವ್ ಡಿಗ್ರಿ ಬೇಸ್ ಫಾರ್ಮಲ್ಲಿದೆ. ಸೊ ಇದು ಕಂಪ್ಯಾರಿಟಿವ್ ಮಾಡುವಾಗ ನಾವೇನು ಹಚ್ಬೇಕಪ್ಪ ಅಂದ್ರೆ, ಇಲ್ಲಿ ಸಿ ಈಸ್ ಬ್ಯೂಟಿಫುಲ್ ಇದ್ದರೆ ಸಿ ಈಸ್ ಮೋರ್ ಬ್ಯೂಟಿಫುಲ್ ಮತ್ತು ಒಬ್ಬರಿಗೆ ಜೊತೆ ಹೋಲಿಕೆ ಮಾಡಬೇಕು. ಸೊ ಇದು ಇಲ್ಲಿ ಮೋರ್ ಹಚ್ಚಬೇಕು. ಸೊ ಇಲ್ಲಿ ಏನಾಗೋದಿಲ್ಲ, ಮುಂದೆ ಇಲ್ಲಿ ಸ್ಮಾಲಿಗೆ ER ಬಂದಿದಲ್ಲ, ಸೊ ಆ ರೀತಿಯಾಗಿ ಇದಕ್ಕೆ ER ಬರೋದಿಲ್ಲ. ಯಾಕಂದರೆ ಅದ್ರ ಹಿಂದ್ಗಡೆ ಆಲ್ರೆಡಿ ಮೋರ್ ಬಂದಿದೆ, ಸಿಲಾಬಲ್ಸ್ ಜಾಸ್ತಿ ಇದೆ. 2 or more ಸಿಲಾಬಲ್ಸ್ ಇದ್ದರೆ ಕಂಪ್ಯಾರಿಟಿವ್ಗೆ ಮಾಡುವಾಗ ಮೋರ್ ಹಚ್ಚಬೇಕು. ಸೊ ಅದೇ ಏನಾದರೂ ಸೂಪರ್ಲೆಟಿವ್ಗೆ ಹೋದಾಗ ಮೋಸ್ಟ್ ಹಚ್ಚಬೇಕು. ಸೊ ಇಲ್ಲಿ ಮುಂದ್ಗಡೆ ಇಲ್ಲಿ ಸ್ಮಾಲೆಸ್ಟ್ EST ಹಚ್ಚಲಾಗಿದೆ, ಇದಕ್ಕೆ EST ಬ್ಯೂಟಿಫುಲ್ಲೆಸ್ಟ್ ಅಂತ ಬರೋದಿಲ್ಲ. ಅದ್ರ ಹಿಂದ್ಗಡೆ
ಮೋಸ್ಟ್ ಅನ್ನುವಂಥದ್ದನ್ನು ಹಚ್ತೀವಿ 2 or more ಸಿಲೆಬಲ್ಸ್ ಇದ್ರೆ. ಸೊ ನೋಡ್ರಿ ಇದು ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಅಂತ ಆಗ್ತದೆ. ನೆಕ್ಸ್ಟ್ ಎರಡನೇದಾಗಿ ಇಂಟೆಲಿಜೆಂಟ್, ಇದು ಕೂಡ 3 ಸಿಲೆಬಲ್ ವರ್ಡ್ಸ್. ಸೊ ಹೀಗಾಗಿ ಇದು ಕಂಪ್ಯಾರಿಟಿವ್ಗೆ ಹೋಗುವಾಗ ಮೋರ್ ಅನ್ನೋದನ್ನು ಹಚ್ಕೊಳ್ತದೆ. ಆಮೇಲೆ ಮೋಸ್ಟ್ ಇಲ್ಲಿ ಫೇಸ್ ಬರಬೇಕಾಗಿತ್ತು. ಸೊ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿಗೆ ಮೋಸ್ಟ್ ಅಂತ ಆಗ್ತದೆ. ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್, ಈ ರೀತಿಯಾಗಿ ಅಡ್ಜೆಕ್ಟಿವ್ಸ್ಗಳು ಚೇಂಜ್ ಆಗ್ತವೆ. ಸೊ ಇದು ರೂಲು ಗೊತ್ತಿರಬೇಕು ನಿಮ್ಗೆ. ನೆಕ್ಸ್ಟು ಕೆಲವೊಂದಷ್ಟು ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಅದಾವೆ, ರೆಗ್ಯುಲರ್ ಆಗಿ ಚೇಂಜ್ ಆಗೋ ಬೇರೆ, ಸೊ ಇರ್ರೆಗ್ಯುಲರ್ ಆಗಿ ಚೇಂಜ್ ಆಗ್ತವೆ. ಸೊ ಇವು ನೋಡ್ರಿ ಯಾವ ರೀತಿಯಾಗಿ ಲಿಂಕೇ ಇರೋದಿಲ್ಲ. ಈಗ ಫಸ್ಟು ಡಿಗ್ರಿ ಒಳಗೆ ಇದೇನಾಗಿರ್ತದಪ್ಪ ಅಂತಂದ್ರೆ ಗುಡ್ ಅಂತ ಇರ್ತದೆ. ಸೊ ಈ ಗುಡ್ ಅನ್ನುವಂಥದ್ದು ಕಂಪ್ಯಾರಿಟಿವ್ಗೆ ಹೋಗುವಾಗ ಬೆಟರ್ ಅಂತ ಆಗ್ತದೆ, ಹೌದಾ. ನೆಕ್ಸ್ಟ್ ಅದೇ ಸೂಪರ್ಲೇಟಿವ್ ಬೆಸ್ಟ್ ಅಂತ ಆಗ್ತದೆ. ಈ ರೆಗ್ಯುಲರ್ ಆಗಿ ಏನು ಚೇಂಜ್ ಆಗ್ತಾವಲ್ಲ, ಟಾಲರ್, ಟಾಲೆಸ್ಟ್, ಸೊ ಆ ರೀತಿಯಾಗಿ ಚೇಂಜ್ ಆಗೋದಿಲ್ಲ. ಅಲ್ಲಿ ವರ್ಡ್ಗಳೇ ಚೇಂಜ್ ಆಗಿಬಿಡ್ತಾವೆ, ಆಟೋಮೆಟಿಕಲಿ ಇರ್ತವೆ, ಅಲ್ಲಿರುವಂಥ ಲೆಟರ್ಗಳೇ ಚೇಂಜ್ ಆಗ್ತವೆ. ಸೊ ಹೀಗಾಗಿ ಇದು ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಅಂತ ಹೇಳ್ಬೋದು. ಗುಡ್, ಬೆಟರ್, ಬೆಸ್ಟ್. ನೆಕ್ಸ್ಟ್ ಎರಡನೇದಾಗಿ ಬ್ಯಾಡ್ ಅಂತ ಇದೆ. ಸೊ ಈ ಬ್ಯಾಡ್ ಅನ್ನುವಂಥದ್ದು ಕಂಪ್ಯಾರಿಟಿವ್ ಮಾಡುವಾಗ ವರ್ಸ್ ಅಂತ ಆಗುತ್ತೆ. ಅದೇ ನೀವು ಸೂಪರ್ಲೇಟಿವ್ಗೆ ವರ್ಸ್ಟ್ ಅಂತ ಆಗುತ್ತೆ. ಈ ರೀತಿಯಾಗಿ ಚೇಂಜ್ ಆಗ್ತದೆ. ಸ್ಪೆಷಲ್ ಇದು ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ನೋಡ್ಕೊಳ್ಳೇಬೇಕು ನೀವು. ನೆಕ್ಸ್ಟ್ ಮೂರನೇದಾಗಿ ಮೆನಿ ಅಂತ ಇದೆ. ಸೊ ಇದು ಕಂಪ್ಯಾರಿಟಿವ್ಗೆ ಮೋರ್ ಅಂತ ಆಗ್ತದೆ, ಸೂಪರ್ಲೇಟಿವ್ಗೆ ಮೋಸ್ಟ್ ಅಂತ ಚೇಂಜ್ ಆಗ್ತದೆ. ನೋಡ್ರಿ ಮೆನಿ, ಮೋರ್, ಮೋಸ್ಟ್. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಷ್ಟು ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ಗಳನ್ನು ನೀವು ನೋಡ್ಕೊಳ್ಳೇಬೇಕು. ಸೊ ಇದು ಕೂಡ ಒಂದು ರೂಲು. ನೆಕ್ಸ್ಟು ಟ್ರಾನ್ಸ್ಫರ್ಮೇಷನ್ ಆಫ್ ಡಿಗ್ರೀಸ್, ಒಂದು ಡಿಗ್ರಿಯನ್ನು ಇನ್ನೊಂದಕ್ಕೆ ಬದಲಿಸೋದು. ಸೊ ಯಾವ ರೀತಿಯಾಗಿ ಬದಲಿಸಬೇಕು ಅನ್ನೋದನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಸೊ ಇದು ಮೇನ್ ಇಂಪಾರ್ಟೆಂಟು, ಎಕ್ಸಾಮ್ನಲ್ಲಿ ಇದೇ ರೀತಿಯಾಗಿ ಬರ್ತದೆ. PUC ಆಗಿರ್ಬೋದು, ಇವನ್ SSLCಯಲ್ಲಿ ಆಗಿರ್ಬೋದು, ಸೊ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಡಿಗ್ರಿಯಲ್ಲಿ ಆಗಿರ್ಬೋದು, ಸೊ ಇದು ಬರ್ತದೆ. ಸೊ ಫಸ್ಟು ಡಿಗ್ರಿಯಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ ಇದು ರೂಲ್ ಚೇಂಜ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಇಲ್ಲಿದೆ, ಹೌದಾ. ಏನು ಕೊಡಲಾಗಿದೆ, ಇದು ಫಾರ್ಮುಲಾ, ಓಕೆ. ಫಸ್ಟ್ ಡಿಗ್ರಿ ಫಾರ್ಮುಲಾ ಇದು. ಫಸ್ಟ್ ಡಿಗ್ರಿಯಲ್ಲಿ ಎ ಅನ್ನುವಂಥ ಒಂದು ವಸ್ತು ಅಥವಾ ವ್ಯಕ್ತಿ, ಈಸ್ ಅಂತಕ್ಕಂಥ ವರ್ಬ್ ಬರ್ತದೆ, ಆ್ಯಸ್ ಬರ್ತದೆ, ಆಮೇಲೆ ಆ್ಯಸ್ ಬರ್ತದೆ, ಮಧ್ಯೆ ಏನಾಗಿರ್ತದೆ ಅಡ್ಜೆಕ್ಟಿವ್ ವರ್ಡ್ ಇರ್ತದೆ, ಕೊನೆಗೆ ಬಿ ಅನ್ನುವಂಥ ವ್ಯಕ್ತಿ ಅಥವಾ ಪರ್ಸನ್ ಇರ್ತದೆ, ಓಕೆ. ಅದೇ ನಾವು ಕಂಪ್ಯಾರಿಟಿವ್ಗೆ ಮಾಡುವಾಗ ಒಂದು ಫಾರ್ಮುಲಾ ಇದೆ. ಸೊ ಈ ಬಿ ಅನ್ನುವಂಥ ಒಂದು ವ್ಯಕ್ತಿ ಅಥವಾ ವಸ್ತು ಏನಾಗ್ತದೆ ಮೊದಲು ಬರ್ತದೆ ಸಬ್ಜೆಕ್ಟ್ ಆಗಿ, ಆಮೇಲೆ ವರ್ಬ್ ಈಸ್ ಅಂತಕ್ಕಂಥದ್ದು ಬರ್ತದೆ. ನೆಕ್ಸ್ಟು ನಾಟ್ ಬರಬೇಕು ಇಲ್ಲಿ ಫಸ್ಟು, ಅದಂದ್ರೆ ಇಲ್ಲಿ ನೆಗೆಟಿವ್ ಇರ್ತದೆ ಕಂಪ್ಯಾರಿಟಿವ್ ಮಾಡುವಾಗ. ನೆಕ್ಸ್ಟು ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ಸ್ ಬರ್ತದೆ ಇಲ್ಲಿ, ಆಮೇಲೆ ದೆನ್ ಕಂಪಲ್ಸರಿ. ನೆಕ್ಸ್ಟು ಎ ಅನ್ನುವಂಥ ವ್ಯಕ್ತಿ ಅಥವಾ ವಸ್ತು ಏನಾಗ್ತದೆ ಕೊನೆಗೆ ಬರ್ತದೆ. ನೋಡ್ರಿ ಗೊತ್ತಾಗ್ತದೆ ನಿಮ್ಗೆ. ಇದು ಫಸ್ಟ್ ಡಿಗ್ರಿ, ಓಕೆ. ಇದು ಫಾರ್ಮುಲಾ ಇದಕ್ಕೆ ಸೆಟ್ ಆಗಿದೆ. ಎ ಅನ್ನುವಂಥದ್ದು ರಾಮ್ ಅನ್ನುವಂಥ ಸಬ್ಜೆಕ್ಟ್ ಅದ. ನೆಕ್ಸ್ಟ್ ಈಸ್ ಕೇಳ್ತದೆ, ಈಸ್ ಅದ ವರ್ಬ್. ಆಮೇಲೆ ಆ್ಯಸ್ ಕೇಳ್ತದೆ, ಆ್ಯಸ್ ಐತಿ. ಟಾಲ್ ಅಡ್ಜೆಕ್ಟಿವ್, ಇದು ಟಾಲ್ ಅಡ್ಜೆಕ್ಟಿವ್ ಆಗ್ತದೆ, ಓಕೆ. ನೆಕ್ಸ್ಟು ಆ್ಯಸ್ ಐತಿ. ಆಮೇಲೆ ಬಿ ಅನ್ನುವಂಥ ವ್ಯಕ್ತಿ ವಸ್ತು, ಶ್ಯಾಮ್ ಅನ್ನುವಂಥ ಪರ್ಸನ್ ಅದನ್ನು, ಓಕೆ. ರಾಮ್ ಈಸ್ ಆ್ಯಸ್ ಟಾಲ್ ಆ್ಯಸ್ ಶ್ಯಾಮ್, ಅಂದರೆ ರಾಮು ಶ್ಯಾಮನಷ್ಟೇ ಎತ್ತರವಾಗಿದ್ದಾನೆ ಅಂತ ಆಗ್ತದೆ. ಸೊ ಇದು ಕಂಪ್ಯಾರಿಟಿವ್ ಮಾಡುವಾಗ ನೋಡ್ರಿ ಹೆಂಗಾಗ್ತದೆ, ಏನಿದು ಬಿ ಇದ್ದಿದ್ದು ಫಸ್ಟ್ ಬರ್ತದೆ ಅಂತ ಹೇಳಿದ್ರಲ್ಲ, ಇಲ್ಲಿ ಶ್ಯಾಮ್ ಅನ್ನುವಂಥದ್ದು ಏನಾಗ್ತದೆ, ಇದು ಬಿ ಅನ್ನುವಂಥ ವ್ಯಕ್ತಿ ವಸ್ತು ಅಂದ್ಕೊಡ್ರಿ, ಇದು ಅನ್ನುವಂಥದ್ದು. ಸೊ ಇದು ಫಸ್ಟ್ ಬರ್ತದೆ ಶ್ಯಾಮ್, ಆಮೇಲೆ ಈಸ್ ಬರ್ತದೆ. ಸೊ ನಾಟ್ ಬರಬೇಕು, ನಾಟ್ ಬಂದಿದೆ, ಸ್ಯಾಮ್ ಈಸ್ ನಾಟ್. ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಏನಾಗ್ತದೆ, ಟಾಲ್ ಇದ್ದಿದ್ದು ಟಾಲ್, ಟಾಲರ್, ಟಾಲೆಸ್ಟ್. ಸೊ ಕಂಪ್ಯಾರಿಟಿವ್ ಟಾಲರ್ ಬಂದಿದೆ. ನೆಕ್ಸ್ಟ್ ದೆನ್ ಬರಬೇಕಂತ ರೂಲ್ ಹೇಳ್ತದೆ, ದೆನ್ ಬಂದಿದೆ. ಸೊ ಎ ಪರ್ಸನ್ ಏನಾಗಿದೆ, ಸೊ ಈ ಸಬ್ಜೆಕ್ಟ್ ರಾಮ್ ಅನ್ನುವಂಥದ್ದು ಕೊನೆಗೆ ಬರಬೇಕು, ಸೊ ಬಂದಿದೆ. ಸ್ಯಾಮ್ ಈಸ್ ನಾಟ್ ಟಾಲರ್ ದೆನ್ ರಾಮ್, ಅಂದರೆ ಶ್ಯಾಮ ರಾಮನಿಗಿಂತ ಎತ್ತರವಾಗಿಲ್ಲ ಅನ್ನುವಂಥ ಮೀನಿಂಗನ್ನು ಇದು ಕೊಡ್ತದೆ. ಸೊ ಅವನಷ್ಟೇ ಎತ್ತರವಾಗಿದ್ದಾನೆ, ಅವನಿಗಿಂತ ಎತ್ತರವಾಗಿಲ್ಲ ಅನ್ನುವಂಥದ್ದು. ನೆಕ್ಸ್ಟು ಕಂಪ್ಯಾರಿಟಿವ್ ಪಾಸಿಟಿವ್. ಈಗ ಕೊಟ್ಟಿರುವಂಥ ಸೆಂಟೆನ್ಸು ಕಂಪ್ಯಾರಿಟಿವ್ನಲ್ಲಿದ್ದರೆ ಅದನ್ನು ಪಾಸಿಟಿವ್ ನಾವೇನು ಮಾಡಬೇಕು, ಚೇಂಜ್ ಮಾಡಬೇಕಾಗತ್ತೆ. ಸೊ ಅದಕ್ಕೂ ಕೂಡ ಫಾರ್ಮುಲಾ ಇದೆ. ಯಾವ ರೀತಿಯಾಗಿದೆ ನೋಡಿ, ಇದು ಕಂಪ್ಯಾರಿಟಿವ್ ಸೂತ್ರ. ಅನ್ನುವಂಥ ವ್ಯಕ್ತಿ ವಸ್ತು ಇರ್ತದೆ, ವರ್ಬ್ ಇರ್ತದೆ, ಟಾಲರ್ ಅನ್ನುವಂಥ ಕಂಪ್ಯಾರಿಟಿವ್ ಅಡ್ಜೆಕ್ಟ್ ಇರ್ತದೆ, ಅದಾದಮೇಲೆ ದೆನ್ ಇರ್ತದೆ, ನೆಕ್ಸ್ಟ್ ಬಿ ಅನ್ನುವಂಥ
ವ್ಯಕ್ತಿ ವಸ್ತು ಇರ್ತದೆ. ಸೊ ನೋಡ್ರಿ ಇದಕ್ಕಿದು ಫಿಟ್ ಆಗ್ಯದ ಇಲ್ಲ ನೋಡ್ರಿ. ಫಸ್ಟ್ ಎ ಅನ್ನುವಂಥದ್ದು ರಾಮನ್ ಸಬ್ಜೆಕ್ಟ್ ಇದು, ಆಮೇಲೆ ಈಸ್ ಅನ್ನುವಂಥ ವರ್ಬ್ ಇದೆ, ಟಾಲರ್ ಕಂಪೇರಿಟಿವ್ ಅಡ್ಜೆಕ್ಟಿವ್ ಇದು ಇ ಆರ್ ಇದೆ, ಹೀಗಾಗಿ ಇದು ಕಂಪೇರಿಟಿವ್ ಅಡ್ಜೆಕ್ಟಿವ್. ನೆಕ್ಸ್ಟ್ ದೆನ್ ಕೇಳ್ತದೆ ಸೂತ್ರ ದೆನ್ ಅದ, ಆಮೇಲೆ ಶಾಮ್ ಇದು ಬಿ ಅಬ್ಜೆಕ್ಟು. ಸೊ ಇದು ಬಿ ಅನ್ನುವಂಥದ್ದು, ಸೊ ಇದು ಎ ಅನ್ನುವಂಥದ್ದು ಸೂತ್ರದ ಪ್ರಕಾರ. ನೆಕ್ಸ್ಟ್ ನೋಡ್ರಿ ಕಂಪೇರಿಟಿವ್ ಇದು ಫಸ್ಟ್ ಡಿಗ್ರಿ ಚೇಂಜ್ ಮಾಡಬೇಕಾದ್ರೆ ಬಿ ಅನ್ನುವಂಥದ್ದು ಇದು ಮೊದಲು ಬರ್ತದೆ. ಓಕೆ, ಅದಾದಮೇಲೆ ವರ್ಬು ನಾಟು ಆ್ಯಸ್ ನೋಡ್ರಿ, ಆ್ಯಸ್ ಬಂದು ಮಧ್ಯ ಪಿ ಎಸ್ ಫಾರ್ಮ್ ಅಡ್ಜೆಕ್ಟಿವ್ ಇದ್ದರೆ ಅದು ಕಂಪಲ್ಸರಿ ಏನಾಗಿರ್ತದೆ ಫಸ್ಟ್ ಡಿಗ್ರಿನಲ್ಲಿ ಇರ್ತದೆ ಅನ್ಕೊಂಡ್ಬಿಡ್ರಿ. ಇಲ್ಲದ ನೋಡಿ ಈ ಬಿ ಶಾಮ್ ಫಸ್ಟ್ ಬರ್ತದ ಬಂದದ, ಸೂತ್ರ ಈಸ್ ಕೇಳ್ತದ, ವರ್ಬದ, ಆಮೇಲೆ ನಾಟಕ ನಾಟದ, ಆ್ಯಸ್ ಮತ್ತು ಆ್ಯಸ್ ಬಂದು ಟಾಲ್ ಅನ್ನುವಂಥದ್ದು ಬೇಸ್ ಫಾರ್ಮಲ್ಲಿ ಅಡ್ಜೆಕ್ಟಿವ್ ಅದ. ಹೌದಾ? ಸೊ ಈ ರೀತಿಯಾಗಿ ರಾಮ್ ಈಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ಶ್ಯಾಮ್ ಈಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ರಾಮ್. ಈ ರೀತಿಯಾಗಿರ್ತಕ್ಕಂಥದ್ದು ಏನ ಮಾಡ್ಬೋದು ಅಂದರೆ ನಾವು ಕಂಪ್ಯಾರಿಟಿವಿಂದ ಸೊ ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡ್ಬೋದು ಕೊಟ್ಟಿರುವಂತಹ ಸೆಂಟೆನ್ಸನ್ನು. ಸೊ ಫಾರ್ಮುಲಾಗಳನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ನಿಮಗೂ ಕೂಡ ಪರ್ಫೆಕ್ಟ್ ಆಗ್ತದೆ. ನೆಕ್ಸ್ಟ್ ಕಂಪ್ಯಾರಿಟಿವಿಂದ ಸೂಪರ್ಲೇಟಿವ್ ಡಿಗ್ರಿಗೆ, ಈಗ ಕೊಟ್ಟಿರುವಂಥ ಸೆಂಟೆನ್ಸ್ ಕಂಪ್ಯಾರಿಟಿವ್ ಇರ್ತದೆ, ಅದನ್ನು ಸೂಪರ್ಲೇಟಿವ್ ಚೇಂಜ್ ಮಾಡಿರಿ ಅಂತ ಹೇಳ್ತಾನೆ. ಸೊ ಅದಕ್ಕೂ ಕೂಡ ಫಾರ್ಮುಲಾ ಅದ ಕಂಪ್ಯಾರಿಟಿವ್ದು. ಆಗಲೇ ನೋಡಿದ್ರಿ, ಏನುವಂಥ ವ್ಯಕ್ತಿ ವಸ್ತು, ಈಸ್ ವರ್ಬ್, ಟಾಲರ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಇದು. ಸೊ ಯಾವ ರೀತಿ ಅಡ್ಜೆಕ್ಟಿವ್ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಆಗ್ತದೆ, ಆಮೇಲೆ ದೆನ್ ಬರ್ತದೆ, ನೆಕ್ಸ್ಟು ಆಬ್ಜೆಕ್ಟ್ ಬರ್ತದೆ. ಸೊ ಅದಾದಮೇಲೆ ಅದೇ ರೀತಿ ಫಿಟ್ ಆಗೋದೆಲ್ಲ ನೋಡ್ಕೊಂಬಿಡ್ರಿ. ಈ ಒಂದು ಸೆಂಟೆನ್ಸ್ ಎ ಅನ್ನುವಂಥದ್ದು ಸಬ್ಜೆಕ್ಟ್ ಏನದ ರಾಮ್ ಅದ, ಈಸ್ ಅಂತಕ್ಕಂಥ ವರ್ಬ್ ಅದ, ಟಾಲರ್ ಅನ್ನುವಂಥದ್ದು ಇದು ಅಡ್ಜೆಕ್ಟಿವ್, ಇದು ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್, ಯಾಕಂದರೆ ಟಾಲಿಗೆ ಇ ಆರ್ ಸೇರಿಸಲಾಗಿದೆ, ಒನ್ ಸಿಲ್ಯಾಬಲ್ ವರ್ಡ್ ಆಗಿರೋದ್ರಿಂದ. ದೆನ್ ಅದ, ಆಮೇಲೆ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂಥೇಳಿ ಬರ್ತದೆ, ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಈ ರೀತಿಯಾಗಿದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎನಿ ಅದರ್ ಬಾಯ್ ಬಂತು ಅಂದರೆ ನಾವು ಸೂಪರ್ಲೇಟಿವ್ನಲ್ಲಿ ಹೆಂಗೆ ಮಾಡಬೇಕು ಅಂತಂದ್ರೆ, ಸೊ ಎ ಅನ್ನುವಂಥದ್ದು ಏನಾಗಿದೆ ನೋಡ್ರಿ, ಅದು ಹಾಗೆ ಬರ್ತದೆ, ರಾಮ್ ವರ್ಬ್ ಬರ್ತದೆ, ಈಸ್ ಅಂತಕ್ಕಂಥದ್ದು, ಅದಾದಮೇಲೆ ದ ಅನ್ನುವಂಥದ್ದು ಕಂಪಲ್ಸರಿ ಬರ್ತದೆ. ಇಲ್ಲಿ ಟಾಲ್ ಅದಲ್ಲ, ದೊಡ್ಡ ಟಾಲೆಸ್ಟ್ ಎಷ್ಟು ಸೇರಿಸ್ಕೊಂಡು ದ ಟಾಲೆಸ್ಟ್ ಅಂತ ಆಗ್ತದೆ, ಬಾಯ್ ಇನ್ ದ ಕ್ಲಾಸ್ ಈ ರೀತಿಯಾಗಿ. ರಾಮ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂದರೆ ರಾಮನು ತರಗತಿಯಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಹುಡುಗನಾಗಿದ್ದಾನೆ ಅಂಥೇಳಿ ಆಗ್ತದೆ. ಕಂಪ್ಯಾರಿಟಿವ್ನಲ್ಲಿ ರಾಮ್ ಈಸ್ ಟಾಲರ್ ದೆನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂದರೆ ರಾಮ ಬೇರೆ ಇತರ ಎಲ್ಲ ವಿದ್ಯಾರ್ಥಿಗಳಿಗಿಂತ ಸೊ ಎತ್ತರವಾಗಿದ್ದಾನೆ ಅನ್ನುವಂಥ ಮೀನಿಂಗ್ ಕೊಡ್ತದೆ. ನೆಕ್ಸ್ಟು ಈಗ ಕೊಟ್ಟಿರುವಂಥ ಸೆಂಟೆನ್ಸ್ ಏನಾದರೂ ಸೂಪರ್ಲೇಟಿವ್ ಡಿಗ್ರಿ ಇತ್ತು ಅಂತಂದರೆ ಅದನ್ನು ಕಂಪ್ಯಾರಿಟಿವ್ಗೆ ಹೆಂಗೆ ಮಾಡಬೇಕು, ಸೂಪರ್ಲೇಟಿವ್ನಲ್ಲಿ ಯಾವ ರೀತಿ ಇರ್ತದೆ ನೋಡ್ರಿ. ಏನುವಂಥದ್ದು ವ್ಯಕ್ತಿ ಈಸ್ ದ ಟಾಲೆಸ್ಟ್ ಬಾಯ್, ಏನುವಂಥ ವ್ಯಕ್ತಿ ವಸ್ತು ಇರ್ತದೆ, ಈಸ್ ವರ್ಬ್ ಇರ್ತದೆ, ದ ಟಾಲೆಸ್ಟ್ ಬಾಯ್ ಅಂಥೇಳಿ. ಅದಕ್ಕೆ ರಾಮ್ ಅನ್ಕೊಂಬಿಡ್ರಿ, ರಾಮ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಸೊ ಈ ರೀತಿಯಾಗಿ ಸೂಪರ್ಲೇಟಿವ್ನಲ್ಲಿ ಇದ್ದರೆ ಅದನ್ನು ಕಂಪ್ಯಾರಿಟಿವ್ಗೆ ಹೆಂಗೆ ಚೇಂಜ್ ಮಾಡಬೇಕು ಅಂದರೆ, ಸೊ ರಾಮ್ ಈಸ್ ಟಾಲರ್ ಅಡ್ಜೆಕ್ಟಿವ್ ಬರಬೇಕು, ದೆನ್ ಬರಬೇಕು ಕಂಪಲ್ಸರಿ, ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಈ ರೀತಿಯಾಗಿ. ದ ಟಾಲೆಸ್ಟ್ ಬಂದರೆ ಎನಿ ಅದರ್ ಬಾಯ್ ಅಂಥೇಳಿ ಚೇಂಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಟ್ರಾನ್ಸ್ಫಾರ್ಮೇಷನ್ ರೂಲ್ಸ್, ಕೆಲವೊಂದಷ್ಟು ರೂಲ್ಸ್ಗಳದಾವ ಇಂಪಾರ್ಟೆಂಟ್ ಒಂದು ಡಿಗ್ರೀಸಿಂದ ಇನ್ನೊಂದು ಡಿಗ್ರಿ ಚೇಂಜ್ ಮಾಡಬೇಕಾದ್ರೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟು ರೂಲ್ ನಂಬರ್ 1, ಇಲ್ಲಿ ವೆರಿ ಫ್ಯೂ ಅಂತ ಬಂದಿತ್ತು ಅಂದ್ಕೊಳ್ರಿ, ಹೌದಾ? ಅದು ಏನಾಗ್ತದಪ್ಪ ಅಂತಂದ್ರೆ ಒನ್ ಆಫ್ ದ ಅಂತ ಚೇಂಜ್ ಆಗ್ತದೆ, ಸೂಪರ್ಲೇಟಿವ್ ಡಿಗ್ರಿಗಳು ಒನ್ ಆಫ್ ದ ಅಂತ ಚೇಂಜ್ ಆಗ್ತದೆ. ವೆರಿ ಫ್ಯೂ ಅನ್ನುವಂಥ ವರ್ಡು ಫಸ್ಟ್ ಡಿಗ್ರಿನಲ್ಲಿ ಬಂದಿತ್ತು ಅಂತಂದ್ರೆ ಅದು ಏನಾಗ್ತದೆ ಒನ್ ಆಫ್ ದ ಅಂತ ಕಂಪಲ್ಸರಿ ಚೇಂಜ್, ಆ ರೀತಿಯಾಗಿನೇ ಚೇಂಜ್ ಮಾಡ್ಬೇಕು. ಅದನ್ನು ಬರೀ ದ ಅಂತೇಳಿ ಚೇಂಜ್ ಮಾಡೋಂಗಿಲ್ಲ, ದ ಟಾಲೆಸ್ಟ್ ಅನ್ನೋಂಗಿಲ್ಲ. ಸೊ ಒನ್ ಆಫ್ ದ ಅಂತ ಬಳಸಬೇಕು ನೋಡ್ರಿ. ವೆರಿ ಫ್ಯೂ ಫ್ಲೂರಲ್ ನೌನ್ ಬರ್ತದೆ ಕಂಪಲ್ಸರಿ, ಇಲ್ಲಿ ಬಂದದ್ದು ನೋಡ್ರಿ, ಅರ್ಥ ಆಗ್ತದ. ಇಲ್ಲಿ ವೆರಿ ಫ್ಯೂ ಬಂತು, ಅದಾದಮೇಲೆ ಫ್ಲೂರಲ್ ನೌನ್ ಕೇಳ್ತದ, ಬಾಯ್ಸ್ ಅನ್ನುವಂಥದ್ದು ಫ್ಲೂರಲ್ ನೌನ್. ನೆಕ್ಸ್ಟು ಆರ್ ಅನ್ನುವಂಥದ್ದು ವರ್ಬ್ ಆಗ್ತದೆ, ಆ್ಯಸ್ ಅನ್ನುವಂಥದ್ದು ಇದೆ, ಆ್ಯಸ್ ಬಂದು ಸೊ ಇಂಟೆಲಿಜೆಂಟ್ ಅನ್ನುವಂಥದ್ದು ಬೇಸ್ ಫಾರ್ಮಲ್ಲಿದೆ ಅಡ್ಜೆಕ್ಟಿವ್. ಸೊ ನೆಕ್ಸ್ಟ್ ರಾಮ್
ಇದು ಆಬ್ಜೆಕ್ಟ್ ಆಗ್ತದೆ ಅನ್ಕೊಳ್ರಿ. ನೋಡ್ರಿ, ವೆರಿ ಫ್ಯೂ ಬಾಯ್ಸ್ ಆರ್ ಆಸ್ ಇಂಟೆಲಿಜೆಂಟ್ ಆಸ್ ರಾಮ್ ಅಂತ ಅದ. ಇದೇನಾಗ್ತದ, ಸೂಪರ್ಲೇಟಿವ್ ಡಿಗ್ರಿ ಮಾಡುವಾಗ ಏನಾಗ್ತದ, ಇದು ಮೊದಲು ಬರ್ತದ ರಾಮ್ ಅನ್ನುವಂಥದ್ದು. ಹೌದಾ, ರಾಮ್ ಈಸ್ ಬಂದದ. ಸೊ ಒನ್ ಆಫ್ ದ ವೆರಿ ಫ್ಯೂ ಬಂತು ಅಂತಂದ್ರೆ ಏನಾಗ್ತದೆ ಅಂತ ಹೇಳಿದ್ದ ರೂಲೇ ಹೇಳ್ತದ. ವೆರಿ ಫ್ಯೂ ಬಂದಾಗ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಒನ್ ಆಫ್ ದ ಅಂತ ಹಚ್ಚಬೇಕು, ಕಂಪಲ್ಸರಿ ಬರೀದ ಹಚ್ಚಂಗಿಲ್ಲ. ಸೊ ಒನ್ ಆಫ್ ದ ಹಚ್ಚಲಾಗಿದೆ. ಒನ್ ಆಫ್ ದ ವೆರಿ ಫ್ಯೂ ಬಂತು ಅಂದ್ರೆ ಒನ್ ಆಫ್ ದ ಬಳಸಬೇಕು. ನೆಕ್ಸ್ಟು ಇಂಟೆಲಿಜೆಂಟ್ ಅನ್ನುವಂಥದ್ದು ಒನ್ ಸಿಲಾಬಲ್ಗಿಂತ ಜಾಸ್ತಿ ಇದೆ, 3 ಸಿಲಾಬಲ್ ವರ್ಡ್ ಆಗಿರೋದ್ರಿಂದ ಸೊ ಮೋಸ್ಟ್ ಅನ್ನುವಂಥ ಒಂದು ವರ್ಡನ್ನು ಬಳಸಿದ್ವಿ. ಇದು ಸೂಪರ್ಲೇಟಿವ್ ಡಿಗ್ರೀಸ್ ಅಡ್ಜೆಕ್ಟಿವ್, ಇದು ಮೋಸ್ಟ್ ಇಂಟೆಲಿಜೆಂಟ್ ಆಗ್ತದೆ ಬಾಯ್ಸ್ ಅಂಥೇಳಿ. ಸೊ ಕೊನೆಗೆ ಪ್ಲೂರಲ್ ನೌನ್ ಬರ್ತದೆ. ರಾಮ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ಸ್ ಅಂತ ಚೇಂಜ್ ಆಗ್ತದೆ. ಓಕೆ, ನೆಕ್ಸ್ಟ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದೊಂದು ರೂಲ್, ವೆರಿ ಫ್ಯೂ ಬಂದಾಗ ಒನ್ ಆಫ್ ದ ಬರಬೇಕು, ಈ ರೀತಿಯಾಗಿ ನೀವು ಚೇಂಜ್ ಮಾಡಬೇಕು ಅನ್ನೋವಂಥದ್ದು. ನೆಕ್ಸ್ಟು ರೂಲ್ ನಂಬರ್ 2 ನೋಡ್ರಿ. ಈಗ ನೋ ಅದರ್ ಬಂದಿತ್ತು ಅಂದ್ರೆ ಅದನ್ನು ಸೂಪರ್ಲೇಟಿವ್ ಮಾಡುವಾಗ ಯಾವ ರೀತಿಯಾಗಿ ಮಾಡಬೇಕು ಅಂತಂದ್ರೆ, ಇಲ್ಲಿ ನೋಡ್ರಿ ನೋ ಅದರ್ ಬಂದಿರ್ತದೆ, ಇಲ್ಲಿ ಅದ ನೋಡ್ರಿ ವಾಕ್ಯ. ಇಲ್ಲಿ ಸೂತ್ರ ನೋ ಅದರ್ ಕೇಳ್ತದ. ನೋ ಅದರ್ ಅದ ಸೆಂಟೆನ್ಸ್ದಾಗ ನೌನ್ ಬೇಕು. ಇಲ್ಲಿ ಸಿಟಿ ಅನ್ನುವಂಥದ್ದು ಒಂದು ನೌನ್ ಅದ, ಈಸ್ ವರ್ಬ್ ಅದ, ಆಸ್ ಬಂದಿರಬೇಕು ಪಾಸಿಟಿವ್ ಡಿಗ್ರಿ ಒಳಗೆ, ಮಧ್ಯೆ ಅಡ್ಜೆಕ್ಟಿವ್ ಬೇಸ್ ಫಾರ್ಮಲ್ ಇದೆ. ಸೊ ಇಲ್ಲಿ ನೋಡ್ರಿ ಆಸ್ ಬಂದು ಬಿಗ್ ಅನ್ನುವಂಥ ಅಡ್ಜೆಕ್ಟಿವ್ ಅದ ಬೇಸ್ ಫಾರ್ಮಲ್, ಡೆಲ್ಲಿ ಕೊನೆಗದ. ನೋಡ್ರಿ, ನೋ ಅದರ್ ಸಿಟಿ ಈಸ್ ಆಸ್ ಬಿಗ್ ಆಸ್ ಡೆಲ್ಲಿ, ಈ ರೀತಿಯಾಗಿದೆ. ಸೊ ಕರೆಕ್ಟ್ ಆಗದ. ಅದನ್ನು ಸೂಪರ್ಲೇಟಿವ್ ಮಾಡುವಾಗ ಯಾವ ರೀತಿಯಾಗಿ ಮಾಡಬೇಕು, ಫಾರ್ಮುಲಾ ನೋಡ್ರಿ. ಸೊ ಡೆಲ್ಲಿ ಅನ್ನುವಂಥದ್ದು ಏನಿದೆ ಇದು ಫಸ್ಟ್ ಬರುತ್ತೆ, ಎಕ್ಸ್ ಅನ್ನುವಂಥದ್ದು ಏನು ತೆಗೆದುಕೊಂಡಿದ್ದೀವಲ್ಲ ಇದು ಫಸ್ಟ್ ಬರ್ತದೆ ಸೂತ್ರ ಪ್ರಕಾರ. ಆಮೇಲೆ ವರ್ಬ್ ಈಸ್, ಆಮೇಲೆ ಏನಾಗ್ತದೆ ದ ಬಿಗ್ಗೆಸ್ಟ್. ನೋಡ್ರಿ, ಬಿಗ್ ಏನಾಗ್ತದೆ ಒನ್ ಸಿಲಾಬಲ್ ವರ್ಡ್ ಆಗಿರೋದ್ರಿಂದ EST ಅನ್ನು ಹಚ್ಕೊಳ್ಳಲಾಗಿದೆ, ಅದ್ರ ಹಿಂದ್ಗಡೆ ಕಂಪಲ್ಸರಿ ದ ಬಳಸಬೇಕು. ಇಲ್ಲಿ ಏನು ಬರೋದಿಲ್ಲಪ್ಪ ಅಂದ್ರೆ ನೋ ಅದರ್ ಬಂದಾಗ ಇಲ್ಲಿ ಒನ್ ಆಫ್ ದ ಬಳಸಂಗಿಲ್ಲ, ಏನು ಬಳಸಬೇಕು, ಬರೀ ದ ಬಳಸಿದ್ರೆ ಮುಗೀತು. ದ ಬಿಗ್ಗೆಸ್ಟ್ ಸಿಟಿ ಈ ರೀತಿಯಾಗಿ ಚೇಂಜ್ ಆಗ್ತದೆ. ಡೆಲ್ಲಿ ಇಸ್ ದ ಬಿಗ್ಗೆಸ್ಟ್ ಸಿಟಿ ಅಂದರೆ ದೆಹಲಿ ಒಂದು ಅತಿ ದೊಡ್ಡ ನಗರವಾಗಿದೆ ಅಂತ ಆಗ್ತದೆ. ನೋ ಅದರ್ ಸಿಟಿ ಇಸ್ ಆಸ್ ಬಿಗ್ ಆಸ್ ಡೆಲ್ಲಿ ಅಂದರೆ ಯಾವುದೇ ಸಿಟಿ ದೆಹಲಿ ಅಷ್ಟು ದೊಡ್ಡದಾಗಿಲ್ಲ ಅಂತ ಹೇಳಿ ಕಂಪೇರ್ ಮಾಡಲಾಗಿದೆ. ಇಲ್ಲಿ ಏನಾಗಿದೆಪ್ಪ ಅಂದರೆ ಇದನ್ನು ಅದೇ ಹೈಯೆಸ್ಟ್ ಇದು ಅತ್ಯುತ್ತಮ ಅಂತ ಹೇಳಿ ಹೇಳಲಾಗಿದೆ, ದೊಡ್ಡ ಸಿಟಿ ಅಂತ ಹೇಳಿ. ಇನ್ನು ರೂಲ್ ನಂಬರ್ 3 ನೋಡ್ರಿ, ಏನು ಹೇಳ್ತದೆ, ಇದು ಸೊಮ್ಮದರ್ ಬಂದಿತ್ತು ಅಂತಂದ್ರೆ ಕಂಪ್ಯಾರಿಟಿವ್ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಒಂದು ಸಮ್ಮದರ್ ತೆಗೆದುಕೊಂಡು ಒಂದು ಸೆಂಟೆನ್ಸನ್ನು ಮಾಡಲಾಗಿದೆ ಫಸ್ಟ್ ಡಿಗ್ರಿನೊಳಗೆ. ಫಸ್ಟ್ ಡಿಗ್ರಿ ಒಳಗೆ ಇರ್ತದೆ ಸಮ್ಮದರ್ ಐತಿ. ಅದಾದ್ಮೇಲೆ ಏನದ ಫ್ಲೂರಲ್ ನೌನ್ ಇರ್ತದೆ, ಮೆಟಲ್ಸ್ ಅಂತೇಳಿ ಪ್ಲೂರಲ್ ನೌನ್ ಅದ. ಆರ್ ವರ್ಬ್ ಅದ. ನೆಕ್ಸ್ಟ್ ನಾಟ್ ಕೇಳ್ತದ, ನಾಟ್ ಅದ. ಆಸ್ ಅಡ್ಜೆಕ್ಟಿವ್ ಆಸ್ ಅದ, ಅಂದರೆ ಆಸ್ ಬಂದಿತ್ತು, ಬಂದು ಮಧ್ಯದಲ್ಲಿ ಬೇಸ್ ಫಾರ್ಮಲ್ಲಿ ಅಡ್ಜೆಕ್ಟಿವ್ ಇರ್ತದೆ. ಸೊ ವ್ಯಾಲ್ಯೂಯೇಬಲ್ ಅನ್ನುವಂಥದ್ದು ಇದೆ, ಕೊನೆಗೆ ಗೋಲ್ಡ್ ಅನ್ನುವಂಥದ್ದು ಅದ ಅಬ್ಜೆಕ್ಟ್ ಅದ. ಸೊ ಇದು ಏನಾಗ್ತದೆ, ಫಾರ್ಮುಲಾದಲ್ಲಿ ಎಕ್ಸ್ ಅನ್ನುವಂಥದ್ದು ಅಬ್ಜೆಕ್ಟ್ ಅದಲ್ಲ. ಸೊ ಇದು ಸೂಪರ್ಲೇಟ್ ಕಂಪ್ಯಾರಿಟಿವ್ ಡಿಗ್ರಿಗೆ ಮಾಡುವಾಗ ಏನಾಗ್ತದಪ್ಪ ಅಂತಂದ್ರೆ ಮೊದಲು ಬರ್ತದೆ ಇಲ್ಲಿ, ಅದು ಮೊದಲು ಕೇಳ್ತದೆ ನೋಡ್ರಿ, ಗೋಲ್ಡ್ ಅನ್ನುವಂಥದ್ದು ಮೊದಲು ಬಂದಿದೆ. ಆಮೇಲೆ ಈಸ್ ಅದ. ಸೊ ಮೋರ್ ಬಂತು. ಮೋರ್ ಯಾಕೆ ಬಂತು, ವ್ಯಾಲ್ಯೂಯೇಬಲ್ ಅನ್ನುವಂಥದ್ದು ಒಂದು ಸಿಲಾಬಲ್ಗಿಂತ ಜಾಸ್ತಿ ಇರುವಂಥ ಅಡ್ಜೆಕ್ಟಿವ್ ಆಗಿರೋದ್ರಿಂದ ಸೊ ಮೋರ್ ವ್ಯಾಲ್ಯೂಯೇಬಲ್ ಅಂತ ಹಚ್ಚಿದ್ವಿ. ಆಮೇಲೆ ದೆನ್ ಬರಬೇಕು, ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಕಂಪಲ್ಸರಿ ನೀವೇನು ಹಚ್ಬೇಕಾಗತ್ತೆ, ದೆನ್ ಬಳಸಲೇಬೇಕು ಅಡ್ಜೆಕ್ಟಿವ್ ಆದಮೇಲೆ. ಆಮೇಲೆ ನೆಕ್ಸ್ಟು ಇಲ್ಲಿ ಸಮ್ ಅದರ್ ಬಳಸ್ಕೊಳ್ತೀವಿ, ಆಮೇಲೆ ಮೆಟಲ್ಸ್ ಅಂತ ಪ್ಲೂರಲ್ ನೌನ್ ಬಳಸ್ತೀವಿ. ಈ ರೀತಿಯಾಗಿ ಸೊ ನಾವು ಸಮ್ ಅದರ್ ಬಂದಾಗ ಕಂಪ್ಯಾರಿಟಿವ್ ಡಿಗ್ರಿಗೆ ಈ ರೀತಿ ಚೇಂಜ್ ಮಾಡ್ಬೇಕನ್ನುವಂಥದ್ದು ರೂಲ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡ್ರಿ, ಕಂಪ್ಲೀಟ್ ಎಕ್ಸಾಂಪಲ್ ಆಲ್ 3 ಡಿಗ್ರೀಸ್ ನೋಡ್ರಿ. ಫಸ್ಟ್ ಡಿಗ್ರಿ ಒಳಗೆ ಸೀತಾ ಈಸ್ ಆಸ್ ಬ್ಯೂಟಿಫುಲ್ ಆಸ್ ಗೀತಾ ಅಂತ ಇರ್ತದೆ. ಸೀತಾ ಏನು ಮಾಡಿದಾಳ, ಗೀತಾನಷ್ಟೇ ಸುಂದರವಾಗಿದ್ದಾಳ ಅಂತ ಆಗ್ತದೆ. ಅಂದರೆ ಇಲ್ಲಿ ಇದು ಫಸ್ಟ್ ಡಿಗ್ರಿ ಹೆಂಗಂತ ಅಂದ್ಕೊಳ್ತೀರಿ ಅಂದರೆ ಆಸ್ ಬಂದು ಸೊ ಇದು ಅಡ್ಜೆಕ್ಟಿವ್ ಏನಾಗಿರ್ತದಪ್ಪ ಅಂತಂದ್ರೆ ಬೇಸ್ ಫಾರ್ಮಲ್ ಇದ್ದರೆ ಇದು ಫಸ್ಟ್ ಡಿಗ್ರಿ. ಇನ್ನು ಕಂಪ್ಯಾರಿಟಿವ್ ಡಿಗ್ರಿ ಇದು
ಸೀತಾ ಈಸ್ ಮೋರ್ ಬ್ಯೂಟಿಫುಲ್. ಈ ಬ್ಯೂಟಿಫುಲ್ ಅನ್ನುವಂಥ ಏನು ಅಡ್ಜೆಕ್ಟಿವ್ ವರ್ಡ್ ಅದಲ್ಲ, ಸೊ ಇದೇನಾಗಿದೆಯಪ್ಪ ಅಂತಂದ್ರೆ ಒನ್ ಸಿಲಾಬಲ್ಗಿಂತ ಜಾಸ್ತಿ ಇರೋದ್ರಿಂದ ಕಂಪ್ಯಾರಿಟಿವ್ ಮಾಡುವಾಗ ಮೋರ್ ಬ್ಯೂಟಿಫುಲ್ ಹಚ್ತೀವಿ, ಬ್ಯೂಟಿಫುಲ್ಲರ್ ಅಂತ ಮಾಡೋಂಗಿಲ್ಲ. ನೆನ್ಪಿಟ್ಕೊಂಡಿರಿ, ಬ್ಯೂಟಿಫುಲ್ಲರ್ ಯಾವಾಗ ಹಚ್ತೀವಿ ಅಂತಂದ್ರೆ ನಾವು ಒನ್ ಸಿಲಾಬಲ್ ಮಾಡಿದ್ದಾಗ ಹಚ್ತೀವಿ, ಒಂದಕ್ಕಿಂತ ಜಾಸ್ತಿ ಇದ್ದರೆ ನಾವು ಮೋರ್ ಬಳಸ್ತೀವಿ. ದೆನ್ ಕಂಪಲ್ಸರಿ, ಈ ದೆನ್ ಬಂದಿತ್ತು ಅಂದ್ರೆ ಅದು ಅನ್ಕೊಂಬಿಡ್ರಿ ನೀವು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳಿ. ಸೀತಾ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ಗೀತಾ. ಸೀತಾ ಏನು ಮಾಡಿದಾಳೆ, ಮೋರ್ ಬ್ಯೂಟಿಫುಲ್ ಆಗಿದ್ದಾಳೆ ಗೀತನ್ಗಿಂತ ಅನ್ನುವಂಥದ್ದು ಹೋಲಿಕೆ ಹೇಳ್ತದೆ. ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರೀಸ್ನಲ್ಲಿ ನೋಡ್ರಿ ಯಾವ ರೀತಿ ಇರ್ತದೆ. ಸೀತಾ ಈಸ್ ದ ಮೋಸ್ಟ್ ಬ್ಯೂಟಿಫುಲ್. ಏನು ಮೋಸ್ಟ್ ಬ್ಯೂಟಿಫುಲ್ ಅನ್ನುವಂಥ ಏನು ಅಡ್ಜೆಕ್ಟಿವ್ ಅದಲ್ಲ, ಇದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್. ಇದು ಯಾವ ರೀತಿ ಅಡ್ಜೆಕ್ಟಿವ್ ಅಂದ್ರೆ ಸೂಪರ್ಲೇಟಿವ್ ಅಡ್ಜೆಕ್ಟಿವ್, ಅದ್ರ ಹಿಂದ್ಗಡೆ ಕಂಪಲ್ಸರಿ ದ ಹಚ್ಚಿರಬೇಕು. ಈ ದ ಮೋಸ್ಟ್ ಅಂತ ಹೇಳಿ ಬಂತು ಅಂದ್ರೆ ದ ಜೊತೆಗೆ ಅಡ್ಜೆಕ್ಟಿವ್ ಬಂದರೆ ಅದು ಸೂಪರ್ಲೇಟಿವ್ ಡಿಗ್ರಿ ಅಂತ ಅನ್ಕೋಬಿಡ್ರಿ. ಈ ರೀತಿಯಾಗಿ ಗುರುತಿಡ್ಲಿಕ್ಕೆ ದ ಮೋಸ್ಟ್, ಒಂದು ವೇಳೆ ಇದು ಒನ್ ಸಿಲಾಬಲ್ ವರ್ಡ್ ಆಗಿತ್ತು ಅಡ್ಜೆಕ್ಟಿವ್ ಇತ್ತಂದ್ರೆ ದ ಟಾಲೆಸ್ಟ್ ಅಂತ ಈ ರೀತಿ ಬರ್ತಿರ್ತದೆ. ಸೊ ಇದೇನಾಗಿದೆ, ಒನ್ ಸಿಲಾಬಲ್ಗಿಂತ ಜಾಸ್ತಿ ಇರೋದ್ರಿಂದ ಮೋಸ್ಟ್ ಬಂದಿದೆ. ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ಕ್ಲಾಸ್. ಅವಳ ತರಗತಿಯಲ್ಲಿ ಅತ್ಯಂತ ಸುಂದರವಾದ ಹುಡುಗಿಯಾಗಿದ್ದಾಳೆ ಅಂತೇಳಿ ಬರ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ ನೋಡ್ರಿ, ಮುಖ್ಯಾಂಶಗಳು. ಈ ಕಂಪ್ಯಾರಿಟಿವ್ ಡಿಗ್ರಿನೊಳಗೆ ಏನಾಗ್ತದೆ, ದೆನ್ ಅನ್ನುವಂಥದ್ದು ಕಂಪಲ್ಸರಿ ಬಂದಿರ್ತದೆ. ಸೊ ಅದನ್ನ ನೋಡಿ ನೀವು ಗುರ್ತಿಟ್ಕೊಂಡಿರ್ಬೇಕು, ಇದು ಕಂಪ್ಯಾರಿಟಿವ್ ಡಿಗ್ರಿ ಸೆಂಟೆನ್ಸ್ ಆಗ್ಯದ ಅಂಥೇಳಿ. ಸೂಪರ್ಲೇಟಿವ್ ಡಿಗ್ರಿ ಒಳಗೆ ದ ಅನ್ನುವಂಥ ಒಂದು ವರ್ಡ್ ಬಂದಿರ್ತದೆ. ಸೊ ಕೀ ವರ್ಡ್ಗಳು ಇವ್ರು ನೋಡಿದರೆ ಅರ್ಥ ಮಾಡ್ಕೋಬೇಕು ನೀವು, ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇರುವಂಥ ಸೆಂಟೆನ್ಸ್. ಆಮೇಲೆ 2 ಪರ್ಸನ್ಸ್ ಇರ್ತಾರೆ ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ, ಅಲ್ಲಿ ಹೋಲಿಕೆ ಇರ್ತದೆ, ಕಂಪೇರ್ ಮಾಡಲಾಗಿರ್ತದೆ. ಮೋರ್ ದೆನ್ 2 ಅಂದರೆ ಎರಡಕ್ಕಿಂತ ಹೆಚ್ಚು ಹೋಲಿಕೆ ಇತ್ತು ಅಂದ್ರೆ ಅದು ಕಂಪಲ್ಸರಿ ಸೂಪರ್ಲೇಟಿವ್ ಡಿಗ್ರಿ ಅಂತ ನೀವು ಅನ್ಕೋಬೇಕು. ಸೊ ಇವು ಕೀವರ್ಡ್ಸ್ಗಳನ್ನು ಸೊ ನೀವು ಎಕ್ಸಾಮ್ ಪರ್ಪಸ್ ಆಗಿರ್ಬೋದು ನೆನ್ಪಿಟ್ಕೋಬೇಕು ಅನ್ನುವಂಥದ್ದು. ಸೊ ಇಲ್ಲಿಯವರೆಗೆ ಈ ಒಂದು ಕಂಪ್ಯಾರಿಸನ್ ಆಫ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಭಾಳ ಸರಳವಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ಮತ್ತೆ ಹೊಸದಾಗಿರ್ತಕ್ಕಂಥ ಒಂದು ವಿಡಿಯೋದೊಂದಿಗೆ ಸಿಗೋಣ. ಸೊ ಹೀಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನೀವು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ತೆ.